ಪಾಕ್ ವಿರುದ್ಧ ಸೇನೆಯ ಆಪರೇಷನ್ ಸಿಂಧೂರ ಹಿನ್ನೆಲೆ ದೇಶಾದ್ಯಂತ ಕಾಂಗ್ರೆಸ್ನಿಂದ ಜೈ ಹಿಂದ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಿನ ಟೌನ್ ಹಾಲ್ ಕಾರ್ಯಕ್ರಮದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, ಸಿಎಂ, ಡಿಸಿಎಂ ಎಲ್ಲರೂ ಕೂಡ ಭಾಗಿಯಾಗಿದ್ದರು. 1000ಕ್ಕೂ ಹೆಚ್ಚು ಮಾಜಿ ಯೋಧರು ಕೂಡ ಉಪಸ್ಥಿತರಿದ್ದರು. ಈಚೆಗೆ ಪಾಲ್ಗಾಮ್ ಘಟನೆ ನಡೆಯಿತು. ಆ ಘಟನೆ ನಡೆದ ಮೇಲೆ ಆ ಉಗ್ರರ ತಾಣಗಳನ್ನ ಪತ್ತೆ ಹಚ್ಚಿ ಅವರನ್ನ ಧ್ವಂಸ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಇಡೀ ಭಾರತೀಯ ಹೆಮ್ಮೆಯ ವಿಚಾರ. ಆರ್ಮಿ ಕ್ಯಾಂಟೀನ್ಗೆ एक्साइज ड्यूटी हाकಲ್ಲ. ऑपरेशन सिंदूर में कि हमारी आर्म फोर्सेस तो जीत रही थी, उन्होंने तो पाकिस्तान के घुटने टिकवा दिए थे. हमने उनके एयर बेसिस पे हमला किया था. एकदम युद्ध विराम की आवश्यकता क्या पड़ गई और वो युद्ध विराम ಆಯ್ತು. ಈಗ ರಾಜಧಾನಿ ಟೋಯಿಂಗ್ ಅಲ್ಲಿ ಗಲಾಟೆ ಅಂತೆ. ಏನೋ ಟೋಯಿಂಗ್ ನಿಂತೋಗಿತ್ತು, ಪೊಲೀಸ್ನವ್ರು ಸ್ಟಾರ್ಟ್ ಮಾಡ್ತಾರೆ, ಜನ ಆಕ್ರೋಶ ಅಂತೆ. ರೋಡ್ ಟ್ಯಾಕ್ಸ್ ಕಟ್ಟಿಸ್ಕೊತೀರಿ, ಸರಿ ಅದು ರಸ್ತೆ ಇಲ್ಲ, ರಸ್ತೆ ಇರೋದನ್ನೇ ಹಾಳು ಮಾಡಿಬಿಟ್ಟಿದ್ದೀರಿ, ಫುಟ್ಪಾತ್ ಸರಿ ಇಲ್ಲ ಅಂತ. ಕರೆಕ್ಟ್. ಟ್ಯಾಕ್ಸ್ ಕಟ್ಟಿಸ್ಕೊತಿರೋದು ಕರೆಕ್ಟ್, ರಸ್ತೆ ಸರಿಯಾಗಿಲ್ಲದೆ ಇರೋದು ಕರೆಕ್ಟ್, ರಸ್ತೆ ಹಾಳು ಮಾಡಿರೋದು ಕರೆಕ್ಟ್, ಫುಟ್ಪಾತ್ ಸರಿ ಇಲ್ಲದು ಕರೆಕ್ಟ್. ಟೋಯಿಂಗ್ ಇರಬಾರ್ದು ಅಂತ ಯಾರು ಹೇಳಿದ್ದು ನಿಮಗೆ? ಅದು ದುಡ್ಡು ಮಾಡಕ್ಕೆ ಮಾಡ್ತೀರಾ? ಚೆನ್ನಾಗಿದೆ. ನೀವು ಕಂಡಾಪಟ್ಟೆ ಯಾಕೆ ನಿಲ್ಲಿಸ್ಬೇಕು? ನಿಲ್ಲಿಸಲೇಬೇಡಿ. ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಕೇಳ್ತಾರೆ. ಕಂಡಾಪಟ್ಟೆ ನಿಲ್ಲಿಸಬೇಡಿ. ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರನ ಕೇಳಿ ನಾವೆಲ್ಲ ವಾಹನ ತಂದಿದ್ದೀವ. ಒಂದು ದಿನ ಈ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ಮು ಅದು ಇದು ಬಿಟ್ಟರೆ ವೆಹಿಕಲ್ಸ್ ಬರ್ತಾನೆ ಇದೆ. ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋರು ಯಾರಪ್ಪ? ಫುಟ್ಪಾತ್ ಏನೋ ಸರಿ ಇಲ್ಲ, ಅದು ಗಾಡಿ ಓಡಿಸ್ಕೊಂಡು ಹೋಗೋನು ಹೋಗೋ ಪರ್ಮಿಷನ್ ಇದೆ. ನಾವಲ್ಲ. ಸರಿ, ನಮ್ಮ ಜವಾಬ್ದಾರಿನೂ ಒಂಚೂರು ನೋಡೋಣ. ಟೋಯಿಂಗ್ ಅದಕ್ಕೆ ನಾವು ಹೇಳಿದ್ದು, ಯಾವುದು ಆ ರೀತಿ ನೋ ಪಾರ್ಕಿಂಗ್ ಅನ್ನೋದನ್ನ ಮೊದಲೇ ಪ್ರಕಟ ಮಾಡಿಬಿಡಿ ಕರೆಕ್ಟಾಗಿ ಅಂತ. ಜನ ಕನ್ಫ್ಯೂಷನ್. ಹಾಂ, ಎಸ್. ಕರಾವಳಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಉಡುಪಿ, ಮಲೆನಾಡಿನ ಕೆಲ ಭಾಗಗಳಲ್ಲೂ ಇದೆ. ಎಲ್ಲೆಲ್ಲೂ ಮನೆ ಬಿದ್ದೋಗ್ಬಿಟ್ಟಿದೆ. ಸಕಲೇಶ್ಪುರದ ಹತ್ರ ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ. ಐತಿಹಾಸಿಕ ರಾಮೇಶ್ವರ ದೇಗುಲದ ರಾಜಗೋಪುರ ಎಲ್ಲ ಕುಸಿತೋಗ್ಬಿಟ್ಟಿದೆ. ಅಲ್ಲಲ್ಲಿ ಮಣ್ಣು ಕುಸಿತ ಡ್ಯಾಶ್ ಇವೆಲ್ಲ ಬರ್ತಾ ಇದೆ ವರದಿಗಳು. ಲೆಟಸ್ ವೆಯ್ಟ್, ಸ್ವಲ್ಪ ದಿನ ನೋಡೋಣ. ಇನ್ನೂ 4 ದಿನ ಏನಾಗುತ್ತೆ. ಕೃಷ್ಣೆ ಬಾಗಲಕೋಟೆಯಲ್ಲಿ ಮೈತುಂಬಿ ಹರಿತಿದ್ದಾಳೆ. ಆ ಥರ ಹಲವೆಡೆ ಬಂದಿದೆ. ಕೆಲವು ಕಡೆ ಜನ ಸಿಗಾಕೊಂಡಿದ್ದಾರೆ, ಒದ್ದಾಡಿದ್ದಾರೆ, ಎಲ್ಲ ಆಗಿದೆ. ಈ ಮಧ್ಯೆ ರಾಜಕಾಲುವೆ ಒತ್ತುವರಿಗೆ ಸಿಎಂ ಯಕ್ಕೂರ ಹೇಳಿದರು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ BBMPನವರು ಕಾರ್ಯಾಚರಣೆಗೆ ಇಳಿಯಕ್ಕೆ ಹೋದಾಗ ಹಲಸೂರು ಹತ್ರ ರಾಜಕಾಲುವೆ ಮೇಲೆ ಯಾರೋ ಒಬ್ಬರು ಒಂದು 6 ಮಹಡಿ ಅಂತಸ್ತಲ್ಲೇನೋ ಒಂದು ಮನೆ ಕಟ್ಟಿಬಿಟ್ಟಿದ್ದಾರಂತೆ. ಅಧಿಕಾರಿಗಳನ್ನು ಹೊಡೆಯಕ್ಕೆ ಹೋಗಿದ್ದಾರೆ. ತಕ್ಷಣ ಮಾಲೀಕ ಮುಂದೆ ಬಂದು JCB ಹತ್ರಕ್ಕೆ, ಮೊದಲು ನನ್ನನ್ನು ಕೊಂದುಬಿಡಿ, ಆಮೇಲೆ ಬಿಲ್ಡಿಂಗ್ ಹೊಡೆಯಿರಿ ಅಂತ ಹೇಳಿದಾರಂತೆ. ಡ್ರಾಮಾ ಥರ. ನಾನು 100 ತೋರಿಸ್ತೀನಿ. ತೋರಿಸ್ರಿ ಅನ್ಬೇಕು ಅವ್ರಿಗೆ. ಪ್ರತಿ ತೋರಿಸಿದ್ದಕ್ಕೂ 1 ಲಕ್ಷ ರೂಪಾಯಿ ಅವ್ರು ಕೊಡ್ರಿ. ಓಕೆ. ಹಾಗೆಲ್ಲ ಅದ್ರ ಜೊತೆಗೆ ಇದನ್ನು ಡೆಮೊಲಿಷನ್ ಮಾಡಬೇಕು ಅಷ್ಟೇ. ಮುಗೀತು ಕತೆ. ಎಸ್. ಇನ್ನು ನ್ಯಾಯಮೂರ್ತಿ ಯಶವಂತ್ ವರ್ಮಾ ನಿವಾಸದಲ್ಲಿ ಕಂತೆ ಹಣ ಪತ್ತೆಯಾದ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. ಮುಂಬರುವ ಸಂಸತ್ ಮಳೆಗಾಲದ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಯಶವಂತ್ ವರ್ಮಾ ವಿರುದ್ಧ ಮಹಾಭಿಯೋಗ ಪ್ರಸ್ತಾವನೆ ಮಂಡಿಸಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎನ್ನಲಾಗ್ತಿದೆ. ಬಿಲ್ಡಿಂಗ್ ರಾಜಕಾಲುವೆ ಮೇಲೆ ಕಟ್ಟಿದ್ದು ಪಕ್ಕದಲ್ಲೇ ಸರ್. ಪಕ್ಕದೋ ಮೇಲೋ ಏನೋ ಒಂದು, ನಂಗೆ ಗೊತ್ತಿಲ್ಲ ಅದು ಹೆಂಗಿದೆಯಾ. ಯಾಕೆ ಆಫೀಸರ್ ಬಿಟ್ರಲ್ಲ, ಈ ಕಣ್ಣು ಮುಚ್ಕೊಂಡಿರೋಕ್ಕಾಗತ್ತೆ? ಅದೇನು ಹೌಸ್ ಇಟ್ಕೊಂಡಿರೋಕತ್ತೇನು ಗುಬಚ್ಚಿ ಗೂಡ ಇಲ್ವಲ್ಲ, ಏನಿಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಯಾರಿಗಾದ್ರೂ ಬರಬೇಕಲ್ಲ. ಈಗ ಹೊಡೆದಾಗ್ತಿರಲ್ಲ, ಅವ ಕಟ್ಟಕ್ಕೆ ಬಿಟ್ಟು ಅವ್ನಿಗೆ ಏನು ಮಾಡೋಣ? ಅದಕ್ಕೆ ನಮ್ಮ ವ್ಯವಸ್ಥೆ ಸುಧಾರಿಸ್ತಾ ಇಲ್ಲ. ಒಂದು ಕಡೆ ಅವಕಾಶ ಕೊಡೋದು, ದುಡ್ಡು ತಗೊಳ್ಳೋದು, ತಿನ್ನೋದು, ಹೇಸಿಗೆನ ತಿಂದು ಮಾಡಕ್ಕೆ ಬಿಟ್ಬಿಡೋದು, ಆಮೇಲೆ ಜನದ ಮೇಲೆ ಎತ್ತಾಕ್ಬಿಟ್ಟು ಮಜಾ ನೋಡೋ ಆಫೀಸರ್ಗಳು. ಆಫೀಸರ್ ಮನೆಯದು 1 ಫ್ಲೋರ್ ಹೊಡೀರಿ ನೋಡೋಣ. ಇದನ್ನು ಬಿಟ್ಟವನು ಅವರು ಪನಿಷ್ಮೆಂಟ್ ಆಗಬೇಕು. ಅವನಿಗಾಗಲೇ ಅವನಿಗೆ ಪನಿಷ್ಮೆಂಟ್. ಅವನಿಗೆ ಏನಕ್ಕಪ್ಪ? ಅವ್ರು ಕಟ್ಟಿದ ತಪ್ಪೆ, ಪ್ರಶ್ನೆ ಬೇರೆ ಅದೀಗ. ಏನು ಕತೆ ಕಾಯ್ತಾ ಇದ್ದ? ಅವ್ನು ಸಂಬಳ ಯಾಕೆ ಕೊಡ್ತಿದ್ದೀರಿ? ಕಿತ್ಕೊಳ್ಳಿ ಆ ಸಂಬಳ ವಾಪಸ್ಸು. ಆಗಲ್ವೇ? ಅದಕ್ಕೆ ಈ ವ್ಯವಸ್ಥೆ ಉದ್ಧಾರ ಆಗಲ್ಲ. ಹೌದು, ಈ ಕಡೆ ಕಟ್ಕೊಂಡು ಹೋಗ್ತಾ ಇರ್ತಾರೆ, ಉದ್ಧಾರ ಆಗಲ್ಲ ಈ ವ್ಯವಸ್ಥೆ. ಮಣಿಪುರದಲ್ಲಿ ಅದೇನೋ ಈಗ ಸುಪ್ರೀಂ ಕೋರ್ಟ್ ಜಡ್ಜಿನೇನೋ ಇದು ಮಾಡ್ತಾರಂತೆ, ನೋಡೋಣ ಅದೇನು ಮಾಡ್ತಾರೆ. ಮಣಿಪುರದಲ್ಲೂ ಏನೋ BJP ಮತ್ತೆ ಸರ್ಕಾರ ಮಾಡೋಕ್ಕೆ ಓಡಾಡ್ತಿದ್ದಾರಂತೆ. ಓಡಾಡ್ರಪ್ಪ, ಭಾಳ ಇಂಪಾರ್ಟೆಂಟ್ ಅದು. ಬೇಗ ಓಡಾಡಿ, ಬೇಗ ಸರ್ಕಾರ, ಬೇಗ ಅಧಿಕಾರ. ಮಾಡ್ಕೊಳ್ಳಿ, ಬೇಡ ಅಂದವನು ಯಾವನು ಯಾವಾಗ್ರಿ.